ರಾಜಕೋಟಿಯವರು ಚಪ್ಪಾಳೆ ತಟ್ಟಬೇಕು. ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜ ಕ್ರೀಡಾಂಗಣದಲ್ಲಿ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ BPL ಸೀಸನ್ 3 ಪ್ರಾರಂಭವಾಯಿತು. ಶ್ರೀ ಐಸಿ ಪಟ್ಟಣಶೆಟ್ಟಿಯವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕ್ರೀಡೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ, ಪ್ರತಿಭೆಗಳು ಹೊರಬರಲು ಕಾರಣವಾಗುತ್ತವೆ ಎಂದು ಹೇಳಿದರು. ಪ್ರಥಮ ಬಹುಮಾನ ಶ್ರೀ ಭರತ ಅಗರ್ವಾಲ್ ಅವರು 1 ಲಕ್ಷ, ದ್ವಿತೀಯ ಬಹುಮಾನ ಶ್ರೀ ಉಮೇಶ್ ಕೌಲಗಿ 50,000 ನೀಡಿರುವರು. ಟೆನ್ನಿಸ್ ಕ್ರಿಕೆಟ್ ಕ್ರೀಡೆಯು ಯಶಸ್ವಿಯಾಗಿ ಜರುಗಲು ಊರಿನ ಗಣ್ಯರು ಮುಖಂಡರು ದೇಣಿಗೆ ನೀಡಿ ಪ್ರೋತ್ಸಾಹಿಸಿರುವರು ಎಂದು ಐಸಿ ಪಟ್ಟಣಶೆಟ್ಟಿಯವರು ಹೇಳಿದರು. ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಭರತ್ ಅಗರ್ವಾಲ್, ಉಮೇಶ್ ಕೌಲಗಿ, ಬಸವರಾಜ್ ಹರಿವಾಳ, ಭಲ್ಲಪ್ಪ ನಂದಗಾವಿ, ಬಸವರಾಜ್ ಕೋಟಿ, ಶ್ರೀ ಕಾಳಹಸ್ತೇಶ್ವರ ಮಠ ಸ್ವಾಮಿಗಳು, ಲಾಲಸಾಬ್ ನಂದವಾಡಗಿ, ನಜೀರ್ ನಂದವಾಡಗಿ ಮತ್ತು ಯುವಕರು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು. ವರದಿ ಮೆಹಬೂಬಾ ಗುಂತಕಲ್, ನೆಕ್ಸ್ಟ್ ನ್ಯೂಸ್ ಬಾಗೇವಾಡಿ. बड़ा विकेट पा लिया यहाँ पर बसेरा सर ने बड़ा विकेट DY साहब का विकेट लेने में कामयाब रह गए. सुरेश पटशेट्टी ने एक जबरदस्त क्या दबा लिया यहाँ पर. एक बड़ा विकेट था, सेट हो चुके थे. पहला ओवर था. ನನ್ನ ಕೈಯಿಂದ ಕಡೆಗೆ ಇದ್ದಾರೆ. ಮುಂದಿನ ದಿನದಲ್ಲಿ ಅವ್ರ ಕೈಯಿಂದ ಒಂದು ಬಹುಮಾನವನ್ನು ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ಯಾಕಂದ್ರೆ ಅವ್ರ ಜೊತೆಯಲ್ಲಿ ಎಲ್ಲ ಅಧಿಕಾರಿ ಬಂಧುಗಳ ಸಹಕಾರದಿಂದ ಕೆಲಸ ಮಾಡೋದರಿಂದ ನನ್ನ ಮೊನ್ನೆ ಸಹಜ ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಅವರಲ್ಲೊಂದು ಟೆನ್ನಿಸ್ ಕೋರ್ಟ್ ಒಂದು ಹಿಂದೆ ಗ್ರೌಂಡ್ ಮಾಡಿ ಅಲ್ಲಿ ನೆಟ್ ಹಾಕಿ ಇಷ್ಟೆಲ್ಲ ಮಾಡಿದೆ. ಇದು ಹೆಂಗೆ ಮಾಡಿದ್ರಿ ಸಾಹೇಬ್ರ ಅಂತ ಕೇಳಿದೆ. ಎಲ್ಲ ನಿಮ್ಮ ಸಹಕಾರದಿಂದ ಮಾಡಿದೆ, ನನ್ನ ಡಿಪಾರ್ಟ್ಮೆಂಟ್ ಸಹಕಾರದಿಂದ ಮಾಡಿದೆ ಅನ್ನೋಂಥ ಮಾತನ್ನು ಹೇಳಿದಾಗ ಅಲ್ಲಿದ್ದಂಥ ಯಾವ ಕ್ರೀಡಾಪಟುಗಳು ಬರಲಿ ಅಂತ ಅಧಿಕಾರಿ ಬಂದವರು ಇವತ್ತು ಹೆಡ್ ಕಾನ್ಸ್ಟೇಬಲ್ PSI CPI ಆಗಲಿ DYSP ಆಗಲಿ ಯಾರಾದರೂ ಕ್ರೀಡೆಯಲ್ಲಿ ತಮ್ಮ ಉತ್ತೇಜನವನ್ನು ತೋರಿಸ್ಬೇಕು, ಇಲ್ಲಿ ಮಕ್ಕಳಿಗೆ ಸಹಿತ ಅದು ಅನುಕೂಲತೆ ಆಗ್ಬೇಕನ್ನಂಥ ಒಂದು ವಿಚಾರದಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡಿದ್ದೀನಿ ಅನ್ನಂತ ಮಾತನ್ನು ಹೇಳಿದಾಗ ನನಗೆ ಭಾಳ ಸಂತೋಷ ಅನಿಸ್ತು. ಈಗೇನಾಗಿದೆ ಅಂದರೆ ಬಸವನ ಬಾಗೇವಾಡಿ ಕ್ರೀಡಾ ಈಗಾಗಲೇ ನಮ್ಮ ಬಸವರಾಜ್ ಕೋಟಿಯವರು 20 ವರ್ಷದಿಂದ ಸನ್ಮಾನ್ಯ ಸವಾನಂದ ಪಾಟೀಲ್ಗೆ ನಮಗೆ ಯಾವಾಗ ಮಾಡಿಕೊಡ್ತೀವಿ ಗ್ರೌಂಡ್ ಅಂತ ಕೇಳಿದಾಗ ಬಾಗೇವಾಡಿ ಸುತ್ತಮುತ್ತ ಎಲ್ಲ ಆಸ್ತಿಗಳು 1.5 ಕೋಟಿ 2 ಕೋಟಿ ರೂಪಾಯಿ ಕಿಮ್ಮತ್ತಾಗಿದ್ದರಿಂದ 6 ಕೋಟಿಗಳವರೆಗೆ ದುಡ್ಡು ಕೊಟ್ಟು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಯಾರಾದರೂ ಜಮೀನು ಪುಕ್ಕಟೆ ಹಾಕಿಕೊಟ್ರೆ ಅವ್ರ ಹೆಸರಿಟ್ಟು ಕ್ರೀಡಾಂಗಣವನ್ನು ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಸಚಿವರು ಹೇಳಿದರು. ಅದು ನಮ್ಮ ಊರಾಗ ದಾನ ಮಾಡೋ ಗಿರಾಕಿ ಕೊಡಿಸಿದ ಅವರು ಇವತ್ತು ಅವ್ರು ಮಾಡಿದ ಕೆಲಸ ಭಾಳ ಅಭೂತಪೂರ್ವವಾದಂಥದ್ದು. ಎಲ್ಲ ರೀತಿಯ ಕೊಡುಗೆಯನ್ನು ಬೇರೆ ಬೇರೆ ಜನರ ಕಡೆಯಿಂದ ಪಡೆದುಕೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡಬೇಕಾದಾಗ ಅಷ್ಟು ಸುಸಜ್ಜಿತವಾಗಿರೋದಿಲ್ಲ. ಪ್ರತಿಯೊಂದು ವಿಚಾರವನ್ನು ಹಂಚಿಕೊಂಡು ನೋಡ್ರಿ ನಮಗೆ ಏನಾದರೂ ಸಹಕಾರ ಮಾಡಿಸ್ರಿ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದಾಗ ಈ ಕ್ರೀಡೆಯಲ್ಲಿ ಯಾರು ತಾವು ಇಂಟ್ರೆಸ್ಟಿಂಗ್ ಇದ್ದಂಥ ಅವ್ರ ಕಡೆ ಹೋಗಿ ಅವ್ರ ಕಡೆಯಿಂದ ಏನು ಬಹುಮಾನವನ್ನು ಪಡೆದುಕೊಳ್ಬೇಕು, ಅವ್ರು ಏನು ಕೆಲಸವನ್ನು ಮಾಡಬೇಕು, ಯಾವ ರೀತಿ ಸಹಕಾರ ಕೊಡಬೇಕು ಈಗ ಹೇಳಿದ್ರು. ಯೂಟ್ಯೂಬರ್ಸಿಗೆ ಒನ್ ಡೇ ಎಕ್ಸ್ಚೇಂಜ್ ಏನಂತ ಒಂದೇ ಥರನಂತ ಒಂದು ವಿಚಾರ ಹೇಳಿದಾಗ ನಾನು ಮತ್ತೆ BO ಹೇಳ್ಬೇಕಾಗ ಇಲ್ಲ ಸರ್ ಅಲ್ಲೆಲ್ಲ ಸಮಸ್ಯೆಗಳು ಹೋಗ್ಬೇಕು, ದಯಮಾಡಿ ನಮ್ಗೆ ಸಹಕಾರ ಕೊಡ್ಬೇಕನ್ನಂತ ಮಾತನ್ನು ಹೇಳಿದಾಗ ಸನ್ಮಾನ್ಯ BO ಅವರು ಈ ಶಾಲೆಯ ಪ್ರಿನ್ಸಿಪಾಲ್ಗೆ ಹೇಳಿ ಏನಾದರೂ ಮಾಡಿ ಬೆಳಗ್ಗೆ ಸ್ಕೂಲನ್ನು ನಡೆಸಿ ಮಧ್ಯಾಹ್ನದಿಂದ ಅವರಿಗೆ ಆಟವನ್ನು ಆಡಲು ಅನುಕೂಲತೆ ಮಾಡಿಕೊಡ್ಬೇಕನ್ನಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಾಗ ಇವತ್ತಿನ ದಿವಸ ಈ ಸ್ಕೂಲ್ ಗ್ರೌಂಡಲ್ಲಿ ಇಷ್ಟೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇದು 5 ದಿವಸಗಳವರೆಗೆ ಈ BPL ಸೀಸನ್ ಅನ್ನಂತ ಮಾತು ಅವರು ಕ್ರಿಕೆಟನ್ನು ಆಡಿಸುವಂಥ ಸಮಯದಲ್ಲಿ ಆಗಲೇ ಹೇಳಿದರು. ನಮ್ಮ ಬಿಜಾಪುರ ಜಿಲ್ಲೆಯ ಸಿಂಧಿಗೆ ಒಬ್ಬ ಕ್ರೀಡಾಪಟು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಾಗ ನಮಗೆ ಸಂತೋಷ ಅನಿಸ್ತದಂಥ ಮಾತನ್ನು ಮಾನ್ಯ DYSP ಹೇಳಿದರು. ಮುಂದಿನ ದಿನಮಾನದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಯಾವೊಬ್ಬ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕನ್ನಂಥ ಆಸೆ ನಮ್ಮಲ್ಲಿ ಸಹಿತ
ಇದೇ ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ನೀವು ಸಹಿತ ಮುಂದೆ ರಾಜ್ಯ ಮಟ್ಟದಲ್ಲಿ ಕ್ರೀಡೆ ಆಡಲು ಹೋಲಿಕೆ ಒಂದು ಅನುಕೂಲತೆ ಆಗ್ತಾ ಇದೆ. ಈ ಎಲ್ಲ ಸಹಕಾರ ಹೆಂಗಿರ್ತೈತೆ ಅಂದರೆ ಪ್ರತಿ ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಈ ಬಸವನ ಬಾಗೇವಾಡಿ ಪ್ರೀಮಿಯರ್ ಲೀಗ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಕಳೆದ 2 ಸೆಷನ್ ಕೂಡ ಅತ್ಯಂತ ಉನ್ನತವಾಗಿ ಮತ್ತು ಭಾಳ ಶಿಸ್ತುಬದ್ಧವಾಗಿ ಒಂದು ಟೂರ್ನಮೆಂಟ್ ನಡೆಸಿಕೊಟ್ಟಿದ್ದಾರೆ. ಈ ವರ್ಷ 3ನೇದು. ಇದು ನಿಜವಾಗ್ಲೂ ಕೂಡ ಭಾಳ ಸಹಕಾರವನ್ನು ನಮ್ಮ ಎಲ್ಲ ಪಟ್ಟಶೆಟ್ಟಿಯವರಾಗಿರಲಿ ಅಥವಾ ಭರತ್ ಅಗರ್ವರಾಗಿರಲಿ, ಉಮೇಶ್ ಕೋಳಿಗೆಯವರಾಗಿರಲಿ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಸಹಕಾರ ಕೊಟ್ಟು ಇದಕ್ಕೆ. ಯಾಕಂದ್ರೆ ಒಂದು ಟೀಮ್ನ ರೆಡಿ ಮಾಡ್ಬೋದು, ಆದರೆ ಅದನ್ನು ಆಡುವಂಥ ಆಯೋಜನೆ ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ, ಅದು ಭಾಳ ಕಷ್ಟ. ಆದರೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡುವ ರೀತಿಯಲ್ಲಿ ನಮ್ಮ ಬಸವನ ಬಾಗೇವಾಡಿ ಪ್ರೀಮಿಯರ್ ಲೀಗ್ ಟೀಮು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಈ ವರ್ಷ ಈ ಹಲವಾರು ತಂಡಗಳ ಇಲ್ಲಿ 6 ತಂಡಗಳನ್ನು ಕರೆಸಿ 4 ದಿನದಿಂದ ಈ ಒಂದು ಸ್ಪೋರ್ಟ್ಸ್ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಒಂದಿಷ್ಟು ಸ್ಪೋರ್ಟ್ಸ್ಮನ್ ಮನೋಭಾವನೆಗಳು ನಮ್ಮಲ್ಲಿ ಬೆಳೀತವೆ. ಇಷ್ಟು ಏನಾದರೂ ಕೂಡ ನಮ್ಮ ದೈಹಿಕವಾಗಿ ಶ್ರಮ ಮಾಡಿದ್ವಿ ಅಂದರೆ ನಾವು ಮನಸ್ಸುಗಳನ್ನು ಕೂಡ ಆರಾಮದಾಯಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒತ್ತಡ ಬದುಕಲ್ಲಿ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದಿಷ್ಟು ಈ ಕ್ರೀಡೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗ್ತಕ್ಕಂಥದ್ದೇ ಇಂತಹ ಕ್ರೀಡಾ ಕೆಲಸಗಳು. ಎಲ್ಲ ನಮ್ಮ ಹಲವಾರು ಇಲ್ಲಿ ನೋಡ್ಬೋದು, ನಾವು ಪ್ರಥಮದಲ್ಲಿಯೇ ಡಿವೈಸ್ನವರಿದ್ದಾರೆ, ಅವರು ಕೂಡ ತಮ್ಮ ಸಿಬ್ಬಂದಿಯರ ಜೊತೆಗೆ ಕರ್ಕೊಂಡ್ಬಂದು ಅವರು ಒಂದು ಟೀಮ್ನ ರೆಡಿ ಮಾಡಿ ಅವರು ಕೂಡ ಆಡ್ಲಿಕ್ಕೆ ಬಂದಿದ್ದಾರೆ. ಮತ್ತು ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಅದರದೇ ಆದಂಥ ಒಂದು ವ್ಯವಸ್ಥಿತವಾಗಿ ಮಾಡಿ ಅಲ್ಲಿ ಕೂಡ ತಮ್ಮದೇ ಆದಂತಹ ಒಂದಿಷ್ಟು ಅಂದರೆ ದೇಹದಂಡನೆ ಮಾಡುವ ಮುಖಾಂತರ ಒಂದಿಷ್ಟು ನಮ್ಮಲ್ಲಿ ಕೂಡ ಮನಸ್ಸು ಹಗುರಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ದಿನನಿತ್ಯನೂ ಕೂಡ ಎಷ್ಟೋ ನಮ್ಮ ಸ್ಪೋರ್ಟ್ಸ್ಮನ್ಗಳು ಬಂದು ಇಲ್ಲಿ ಈ ಆವರಣದಲ್ಲಿ ಆಡುವಂಥ ವ್ಯವಸ್ಥೆ. ನಿಜವಾಗ್ಲೂ ಕೂಡ ಹೇಳಿದಂದರೆ ಬಸವನ ಬಾಗೇವಾಡಿಯಲ್ಲಿ ಕ್ರೀಡಾಪಟುಗಳ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಇರಬೇಕಾಗ್ತದೆ. ಆ ಕಾರಣಕ್ಕಾಗಿ ಹಿರಿಯರಂಥ ಎಲ್ಲ ಪಟ್ಟಶೆಟ್ಟಿಗಳಾಗಿ ವೇದಿಕೆ ಎಲ್ಲ ಗಣ್ಯಮಾನ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ಒಳ್ಳೆಯ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಗ್ರೌಂಡು ಮತ್ತು ಇದಕ್ಕೆ ಬೇಕಾಗುವಂಥ ಬಹುಮಾನಗಳು ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ದಾಸವಾಗಿ ನೀರಿನ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೂಡ ಸಹಕಾರ ಕೊಟ್ಟು ಇದನ್ನು ಬೇರೆ ಬೇರೆ ಜನರು ಕೂಡ ನೋಡಲಿಕ್ಕೆ ಯೂಟ್ಯೂಬ್ ಅನ್ನುವಂತಹ ಚಾನಲ್ಗಳ ಮುಖಾಂತರ ಬೇರೆ ಕಡೆಯೂ ಕೂಡ ಪ್ರಚಾರ ಮಾಡುವ ರೀತಿಯಲ್ಲಿ ಎಲ್ಲವನ್ನು ನೋಡಿದಾಗ ಅತ್ಯಂತ ಭಾಳ ವ್ಯವಸ್ಥಿತಬದ್ಧವಾಗಿ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ.